ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಛಾಯಾ ವಸಂತ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮ ಜೊತೆ ಒಂದು ಹೊಸ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮೊದಲನೇ ಬಾರಿಗೆ ಈ ರೆಸಿಪಿನ ಮಾಡ್ತಾ ಇರೋದು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನು ದಾಲ್ ಪಪ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ದಾಲ್ ಪಪ್ನ ಮಾಡೋಕ್ಕೆ ಎಷ್ಟು ನಮಗೆ ಬೇಕೋ ಅಷ್ಟು ಬೇಳೆನ ಹಾಕ್ಕೊಂಡು ಅದಕ್ಕೆ ಬೇಳೆ ಮುಳುಗೋ ಅಷ್ಟೇ ನೀರನ್ನ ಹಾಕ್ಕೋಬೇಕು. ಅದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ನಾನು 4-5 ವಿಷಲ್ನ ಹಾಕ್ಸ್ಕೊಳ್ತಾ ಇದ್ದೀನಿ. ಮೊದಲೇ ನಾನು ಮನೆಯಲ್ಲೇ ಬೆಳೆದಿರೋ ಬೇಳೆ ತಗೊಂಡಿರೋದ್ರಿಂದ ಅದು ಎಷ್ಟು ಕೂಗಿಸಿದ್ರೂ ಕೂಡ ಚೆನ್ನಾಗಿ ನುಣ್ಣಗಾಗಲ್ಲ. ಹಾಗಾಗಿ ಮೊದಲೇ ನಾನು ಬೇಯಿಸ್ಕೊಂಡು ಅದಾದಮೇಲೆ ಅದಕ್ಕೆ ಒಂದು 2 ಮೀಡಿಯಮ್ ಸೈಜ್ದು ಈರುಳ್ಳಿನ ಉದ್ದುದ್ದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಮತ್ತು 2 ಹುಳಿ ಟೊಮೊಟೊನ ಹಾಕ್ಕೊಂಡಿದ್ದೀನಿ. 7-8 ಎಸಳು ಬೆಳ್ಳುಳ್ಳಿನ ಹಾಕ್ಕೊಂಡು ಅದ್ರ ಜೊತೆಗೆ 4-5 ಹಸಿರು ಮೆಣಸಿನ್ಕಾಯಿನ ಹಾಕ್ಕೋಬೇಕು. ಮತ್ತು ಖಾರ ಪುಡಿ ಹಾಕ್ಕೊಂಡಿದ್ದೀನಿ. ನಾನು ಖಾರ ಪುಡಿ ಹಾಕ್ಕೊಳ್ಳೇಬೇಕು ಅಂತ ಏನಿಲ್ಲ, ಹಸಿರು ಮೆಣಸಿನ್ಕಾಯಲ್ಲೇ ಮಾಡ್ಬೋದು. ನಾನು ಖಾರ ಕಮ್ಮಿ ಮಾಡೋಕ್ಕೋಸ್ಕರ ಹಸಿರು ಮೆಣಸಿನ್ಕಾಯಿನ ಕ್ವಾಂಟಿಟಿ ಕಮ್ಮಿ ಮಾಡಿಕೊಂಡು ಸ್ವಲ್ಪ ಖಾರ ಪೌಡ್ರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಮತ್ತೆ ನಾನು 4-5 ವಿಷಲ್ನ ಹಾಕ್ಸ್ಕೊಳ್ತಾ ಇದ್ದೀನಿ. ಬೇಳೆನ ಬೇಯಕ್ಕಿಟ್ಟು ಈ ಕಡೆ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಸಿಂಪಲ್ ಅಷ್ಟೇ, ಇದಕ್ಕೇನು ಜಾಸ್ತಿ ಏನೂ ಇಲ್ಲ. ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಸಾಸಿವೆ ಹಾಕಿ, ಸಾಸಿವೆ ಚಿಟಪಟ ಅಂದ ತಕ್ಷಣ 1 ಸ್ಪೂನಷ್ಟು ಜೀರಿಗೆ, ಕರಿಬೇವು, ಒಣಮೆಣಸಿನ್ಕಾಯಿ, 1-2 ಬೆಳ್ಳುಳ್ಳಿ ಇಕ್ಳನ್ನ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಒಗ್ಗರಣೆ ಆಗೋಯಿತು. ಇವಾಗ ಬೇಳೆ ವಿಷಲ್ನ ಸಾಕಿದೆ. ನೋಡೋಣ ಇವಾಗ ಹೇಗೆ ಬೆಂದಿದೆ ಅಂತ ಹೇಳಿ. ನೋಡಿ, ಇವಾಗ ಬೇಳೆನ ಬೇಯಿಸ್ಕೊಂಡು ತಣ್ಣಗಾಗೋಕ್ಕೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಇದನ್ನು ನಾನು ಇವಾಗ ಮಿಕ್ಸಿ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಜಸ್ಟ್ ಮಿಕ್ಸಿನ ಆನ್ ಮಾಡಿ ಆಫ್ ಮಾಡ್ತೀನಿ ಅಷ್ಟೇ ಮಾಡ್ಕೊಂಡಿರೋದು. ನಾನು ಜಾಸ್ತಿ ನುಣ್ಣಗೆ ಮಾಡ್ಕೊಳ್ಳೋಗಿಲ್ಲ. ಸ್ಮ್ಯಾಶ್ ಮಾಡೋದಿದ್ರೆ ಅದರಲ್ಲೇ ಕೂಡ ಮಾಡ್ಕೋಬೋದು. ಅದಿರಲಿಲ್ಲ ಅನ್ನೋದಕ್ಕೋಸ್ಕರ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಇವಾಗ ಈ ರೀತಿ ಸ್ವಲ್ಪ ಹುಣಸೆ ರಸನ ಸೇರಿಸ್ಕೊಂಡು ನಾನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಕುದಿಸ್ಕೊಂಡು ಆದಮೇಲೆ ಅದಕ್ಕೇ ಒಗ್ಗರಣೆ ಮಾಡ್ಕೊಂಡಿರ್ತೀವಲ್ವ ಅದನ್ನು ಸೇರಿಸ್ಬಿಟ್ರೆ ದಾಲ್ ಪಪ್ಪು ರೆಡಿ ಆಗೋಗುತ್ತೆ. ಫೈನಲಿ ದಾಲ್ ಪಪ್ಪುನ ಮಾಡ್ಕೊಂಡು ಆಯಿತು. ಪಪ್ಪುಗೆ ನಾವು ಪರೋಟ ಆಗಲಿ, ಚಪಾತಿ ಆಗಲಿ, ಅನ್ನ ಆಗಲಿ, ಮುದ್ದೆ ಆಗಲಿ ಯಾವುದನ್ನಾದರೂ ತಿನ್ಬೋದು. ಅದರಲ್ಲೂ ಇದು ಬಿಸಿ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಪಪ್ಪು. ಮತ್ತು ತೀರಾ ತೆಳುವಾಗೂ ಕೂಡ ಮಾಡಬಾರ್ದು, ಸ್ವಲ್ಪ ಗಟ್ಟಿಯಾಗಿದ್ದರೆ ಪಪ್ಪು ತುಂಬಾ ರುಚಿಯಾಗಿರುತ್ತೆ. ಲಾಸ್ಟಲ್ಲಿ ನಾನಿವಾಗ ಸಾಂಬಾರು ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡ್ರೆ ಅಲ್ಲಿಗೆ ಪಪ್ಪು ರೆಡಿ ಆಗೋಗುತ್ತೆ. ಸಾಮಾನ್ಯವಾಗಿ ಪಪ್ಪು ಎಲ್ರಿಗೂ ಗೊತ್ತಿರುತ್ತೆ, ಮಾಡ್ಕೊಂಡಿರ್ತಾರೆ ಅಂತಲೇ ಅಂದ್ಕೊಳ್ತೀನಿ ನಾನಂತೂ. ಏನಿದು ಹೊಸ ರೆಸಿಪಿ ಅಂತ ಹೇಳಿ ಗೊತ್ತಿರೋದನ್ನೇ ತೋರಿಸ್ತಿದ್ದಾರೆ ಅಂತ ಅಂದ್ಕೊಳ್ತಿರ್ಬೋದು ನೀವು. ಖಂಡಿತ ತೋರಿಸ್ತೀನಿ ಇವಾಗ. ಅದು ಕೂಡ ನಿಮ್ಮ ಕೆಲವರಿಗೆ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ನನಗೆ ಹೊಸ ರೆಸಿಪಿ ಅಂತ ಅನ್ನಿಸ್ತು, ಹಾಗಾಗಿ ನಾನು ಈ ರೀತಿ ಹೇಳಿದೆ ನಿಮಗೆ. ದಾಲ್ ಪಪ್ಪನ್ನ ನಾನು ಆವಾಗವಾಗ ಮಾಡ್ತಾನೆ ಇರ್ತೀನಿ ಮನೆಯಲ್ಲಿ. ಪಪ್ಪು ಸಾಮಾನ್ಯವಾಗಿ ಎಲ್ಲರೂ ಕೂಡ ಮಾಡ್ತಾರೆ. ನೋಡಿ, ಇವಾಗ ಪಪ್ಪು ರೆಡಿಯಾಗಿದೆ. ನೋಡ್ತಾ ಇರ್ಬೋದು. ನನಗಂತೂ ತುಂಬ ಚೆನ್ನಾಗಾಗಿದೆ ಅಂತ ಅನ್ನಿಸ್ತಾ ಇದೆ. ನೀವು ಕೂಡ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಇವಾಗ ನಾನು 2 ಕಪ್ ಆಗೋವಷ್ಟು, ಅಂದರೆ 2 ಬೌಲು ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ನೋಡ್ತಾ ಇರಿ, 2 ಬೌಲಷ್ಟು ತಗೊಂಡಿದ್ದೀನಿ ನಾನು. ಸಾಕಾಗುತ್ತೆ ನಮಗೆ ತಿಂಡಿಗೆ. ಇದಕ್ಕೇ ನಾನಿವಾಗ ಸ್ವಲ್ಪ 2 ಉದ್ದುದ್ದೇನದು 2 ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೇ ಒಂದು ಅರ್ಧ ಬೌಲಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋಬೇಕು. ಇದರ ಹೆಸರು ಕುಲ್ಚಾ ಅಂತ ಹೇಳಿ ನಮ್ಮ ಮನೆಯವರು ಹೇಳಿದ್ದು ನನಗೆ. ನಾನು ಸ್ವಲ್ಪ ಬಿಸಿ ನೀರನ್ನ ಸೇರಿಸ್ಕೊಳ್ತೀನಿ. ಸಾಮಾನ್ಯವಾಗಿ ನನ್ನ ವೀಡಿಯೋಸ್ನ ನೋಡೋರಿಗೆ ಗೊತ್ತಿರುತ್ತೆ, ನಾನು ಚಪಾತಿಗಾಗಲಿ ಪೂರಿಗಾಗಲಿ ಏನೇ ಹಿಟ್ಟನ್ನು ಮಿದ್ಕೋಬೇಕು ಅಂದರೆ ಅದಕ್ಕೆ ಸ್ವಲ್ಪ ನೀರನ್ನ ಬಿಸಿ ಮಾಡಿಕೊಂಡು ಮಾಡ್ಕೊಳ್ಳೋದು. ಈಗ ಬಿಸಿ ನೀರನ್ನ ಹಾಕ್ಕೊಂಡು ಮಿದ್ದಿ ಎತ್ತಿಟ್ಕೊಳ್ತಾ ಇದ್ದೀನಿ. ಮತ್ತು ಈ ರೆಸಿಪಿಗೆ ಎಳ್ಳು ಮತ್ತು ತುಪ್ಪ ಕೂಡ ಬೇಕು. ಇವಾಗ ಈ ಹಿಟ್ಟನ್ನ ಮಿದ್ದಿ ಎತ್ತಿಟ್ಬಿಟ್ಟು ನಾನು 15 ಮಿನಿಟ್ಸ್ ಬಿಡ್ತಾ ಇದ್ದೀನಿ. ಅಷ್ಟು ಬಿಟ್ಟರೆ ಸಾಕು. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಮಿದ್ದಿಟ್ಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿ ಬರುತ್ತೆ ಅರ್ಧಾಗಂತೂ. ನಾವು ಇವಾಗ
ಎಳ್ಳನ್ನು ಹುರಿದ್ಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ. ಮತ್ತು ಹಿಟ್ಟನ್ನು ಮಿದಿವಾಗ ನಾವು ಫಸ್ಟೇ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಅದಕ್ಕೆ ನೀರನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಮಿದ್ದಿಟ್ಕೋಬೇಕು. ಸ್ವಲ್ಪ ಕಡಿಮೆ ಆಯಿತು ಹಿಟ್ಟು ಅಂಥೇಳಿ ಹಿಟ್ಟನ್ನ ಮಿದ್ದಾದಮೇಲೆ ಮತ್ತೆ ಹಿಟ್ಟನ್ನು ಸೇರಿಸ್ಕೊಂಡು ಮಿದಿಯೋದು, ಈ ರೀತಿ ಮಾಡೋದ್ರಿಂದ ಹಿಟ್ಟು ಹೊರಟಾಗುತ್ತೆ. ಅದಕ್ಕೆ ಮೊದಲೇ ನಮಗೆ ಎಷ್ಟು ಬೇಕೋ ಅಷ್ಟನ್ನು ತಗೊಂಡು ನಾವು ಚೆನ್ನಾಗಿ ಹಿಟ್ಟನ್ನ ಮಿದ್ದಿಟ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಹಿಟ್ಟು ಗಟ್ಟಿ ಆಗೋದಾಗಲಿ ತೆಳ್ಳಗಾಗೋದಾಗಲಿ ಈ ರೀತಿ ಯಾವುದೂ ಆಗಲ್ಲ. 15 ಮಿನಿಟ್ಸ್ ಅಷ್ಟೇ ನಾನು ಮಿದ್ಬಿಟ್ಟು ಎತ್ತಿಟ್ಟಿದ್ದೆ. ಇವಾಗ ಅರಿತಾ ಇದ್ದೀನಿ. ನಾನು ನಮ್ಮ ಮನೆಯವ್ರಿಗೆ ಮತ್ತು ನನ್ನ ಮಗಳಿಗೆ ತಿಂಡಿನ ಮಾಡಿಕೊಟ್ಟೆ ಆದಮೇಲೆ ಇವಾಗ ವೀಡಿಯೋನ ಮಾಡ್ಕೊಳ್ತಾ ಇರೋದು ನಾನು. ಮೊದಲೇ ವೀಡಿಯೋನ ಮಾಡ್ಕೊಳಕ್ಕಾಗಲಿಲ್ಲ, ಟೈಮ್ ಆಗೋಗಿತ್ತು. ಅವರಿಗೆ ತಿಂಡಿ ಕೊಡಬೇಕು ಅಂತ ಹೇಳಿ ಮೊದಲು ಅವರಿಬ್ಬರಿಗೂ ತಿಂಡಿ ಎಲ್ಲ ಕೊಡಿಸಿ ಅವರನ್ನು ಕಳಿಸಿ ಅದಾದಮೇಲೆ ನಾನು ಇವಾಗ ವೀಡಿಯೋನ ಮಾಡ್ಕೊಳ್ತಾ ಇದ್ದೀನಿ. ಅರಿಯೋಕ್ಕೆ ನೋಡಿ ತುಂಬಾ ಚೆನ್ನಾಗಿ ಬರ್ತಾಯಿದೆ. ಹಿಟ್ಟು ಅಷ್ಟು ಚೆನ್ನಾಗಿ ನೆಂದ್ಕೊಳ್ಳುತ್ತೆ. ಬಿಸಿ ನೀರನ್ನ ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕ್ಕೊಂಡು ಹಿಟ್ಟನ್ನು ಮಿದ್ದರೆ ಯಾವುದೇ ಕಾರಣಕ್ಕೂ ಅದು ಹೆಚ್ಚು ಕಮ್ಮಿ ಆಗೋದಿಲ್ಲ. ಚಪಾತಿನೇ ಆಗಲಿ, ಪೂರಿ ಆಗಲಿ, ಪರೋಟ ಆಗಲಿ ಯಾವುದನ್ನೇ ಅರಿಯೋದಾದರೂ ಅಷ್ಟೇ. ನೋಡಿ ಫೈನಲಿ ಈ ರೀತಿ ಇದೆ. ಇವಾಗ ತವ ಮೇಲೆ ಬೇಯಿಸ್ತಾ ಇದ್ದೀನಿ. ನಾನು ವಿಡಿಯೋ ಎಡಿಟ್ ಮಾಡಿ ವಾಯ್ಸ್ ಓವರ್ ಮಾಡುವಾಗ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು. ಹಾಗಾಗಿ ಸ್ವಲ್ಪನೇ ಮಾತಾಡಿ ಕಟ್ ಮಾಡಿ ಎಡಿಟ್ ಮಾಡಿ ಈ ರೀತಿ ಮಾಡಿದ್ದೀನಿ. ಹಾಗಾಗಿ ವಾಯ್ಸ್ ಓವರ್ ಸರಿಯಾಗಿ ಮಾಡೋಕ್ಕಾಗಿಲ್ಲ. ಎರಡೂ ಕಡೆನೂ ಬೇಯಿಸ್ಕೊಂಡು ಅದಾದಮೇಲೆ ಒಂದು ಕಡೆಗೆ ತುಪ್ಪನ ಸವರಬೇಕು. ತುಪ್ಪನೇ ಯೂಸ್ ಮಾಡಬೇಕು, ಎಣ್ಣೆನ ಯೂಸ್ ಮಾಡೋ ಆಗಿಲ್ಲ. ತುಪ್ಪನೇ ಯೂಸ್ ಮಾಡಬೇಕು ಇದಕ್ಕೆ. ಹಾಗಾಗಿ ತುಪ್ಪನ ಸವರ್ತಾ ಇದ್ದೀನಿ. ನೋಡಿ ಇವಾಗ ತುಪ್ಪನ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಇದು ರೆಸಿಪಿ ಅಂತೂ. ತುಪ್ಪನ ಸವರ್ಬಿಟ್ಟು ಅದ್ರ ಮೇಕೆ ಹುರಿದ್ಬಿಟ್ಟು ಎತ್ತಿಟ್ಕೊಂಡಿದ್ನಲ್ವ ನಾನು ಎಳ್ಳನ್ನು ಬಳಸ್ತಾ ಇದ್ದೀನಿ. ಎಳ್ಳನ್ನು ಜಾಸ್ತಿನೇ ಬಳಸೋದಷ್ಟು ತುಂಬ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಕಡಿಮೆನೇ ಬಳಸಿದ್ದೀನಿ. ಮತ್ತು ಇದನ್ನು ಸ್ವಲ್ಪ ಮೆತ್ತಗಾಗೋ ಥರ ಬೇಯಿಸಬಾರ್ದು, ಸ್ವಲ್ಪ ರೋಸ್ಟ್ ಆಗಬೇಕು. ಆವಾಗ ತುಂಬ ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಮೆತ್ತಗಾಗಿಬಿಟ್ರೆ ಅಷ್ಟು ಟೇಸ್ಟ್ ಇರಲ್ಲ. ನಮ್ಮ ಮನೆಯವ್ರು ಕೂಡ ಅವ್ರಿಗೆ ತಿಂಡಿ ಹಾಕ್ಕೊಟ್ಟಾಗ ಇನ್ನೂ ಸ್ವಲ್ಪ ರೋಸ್ಟ್ ಆಗೋ ಥರ ಬೇಯಿಸು ಅಂತ ಹೇಳಿದ್ರು. ಈ ರೆಸಿಪಿನ ನಾನು ಯಾಕೆ ಇವತ್ತು ಮಾಡಿದೆ ಅಂತ ಅಂದರೆ, ನಮ್ಮ ಮನೆಯವರು ಹೋಟೆಲಿಂದ ಒಂದು 2 ಸಲ ಇದನ್ನು ಮನೆಗೆ ತಗೊಂಡು ಬಂದಿದ್ದರು. ಹನ್ವಿಕಾ ಆಗಲಿ ನಾನಾಗಲಿ ತುಂಬ ಇಷ್ಟಪಟ್ಟು ತಿಂದಿದ್ವಿ. ಆವಾಗ ನಾನು ಕೇಳಿದ್ದೆ ಇದಕ್ಕೆ ಏನು ನೇಮು, ಯಾವ ರೀತಿ ಮಾಡೋದು ಅಂತ ಹೇಳಿದಾಗ ಅವ್ರು ನನಗೆ ಹೇಳಿದರು. ಅವ್ರು ಹೇಳಿದ್ದನ್ನು ಕೇಳಿ ಟ್ರೈ ಮಾಡೋಣ ಅಂತ ಹೇಳಿ ಮಾಡಿದೆ ಇವತ್ತು ನಾನು. ನಮ್ಮ ಮನೆಯವರು ಮತ್ತು ಹನ್ವಿಕಾ ತಿಂಡಿ ತಿಂದಾದಮೇಲೆ ನಾನು ವೀಡಿಯೋನ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದೆ ಅಲ್ವಾ. ಅವರು ಆಲ್ರೆಡಿ ತಿಂದು ಹೇಳಿದ್ರು ತುಂಬ ಚೆನ್ನಾಗಿದೆ ಅಂತ ಹೇಳಿ. ನನಗೂ ಕೂಡ ತುಂಬ ಇಷ್ಟ ಆಯಿತು. ಸೇಮ್ ಹೋಟೆಲಿಂದ ತಂದಾಗ ಹೇಗಿತ್ತು ಅದೇ ರೀತಿಯೇ ಇತ್ತು. ಯಾವಾಗಲೂ ಒಂದೇ ರೀತಿ ಮಾಡಿಕೊಂಡು ತಿನ್ನೋದಕ್ಕಿಂತ ಕೆಲವೊಂದು ಸಲ ಈ ರೀತಿ ಟ್ವಿಸ್ಟ್ ಕೊಟ್ಟು ಸ್ವಲ್ಪ ಚೇಂಜ್ ಮಾಡಿ ಮಾಡಿಕೊಂಡು ತಿಂದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಚಟ್ನಿ ಜೊತೆ ತಿಂದರೆ ಚೆನ್ನಾಗಿರಲ್ಲ. ಇದಕ್ಕೆ ಬೆಸ್ಟು ಕಾಂಬಿನೇಷನ್ ಅಂದರೆ ಪಪ್ಪು ಜೊತೆಗೇ ತಿನ್ನಬೇಕು, ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಳ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕೂಡ ಮನೆಯಲ್ಲಿ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರಾ. ನಾನಂತೂ ಇದೇ ಮೊದಲು ಮಾಡಿದ್ದು, ಬಟ್ ನಮಗಂತೂ ತುಂಬ ಇಷ್ಟ ಆಯಿತು. ನಾನು